ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ, ಅಧಿಕಾರವನ್ನು ಕೊಡಲಾಗಿದೆಯೋ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ, DYSP ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, DYSP ಇರಲಿಲ್ಲ ಅಂತ ಹೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಸಣ್ಣ ಪುಟ್ಟಗಳಿದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತೆ ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂಥೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳಿದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ನಾವ್ಯಾಕೆ ಸರ್ ಅಶಾಂತಿ ಸೃಷ್ಟಿ ಮಾಡಲಿ? ನೀವೊಂದು 25 ಜನ ಪೊಲೀಸ್ ಜಾಸ್ತಿ ಹಾಕಿದ್ದಿದ್ರೆ ಅಶಾಂತಿ ಉಂಟಾಗ್ತಾ ಇರಲಿಲ್ಲ. ಈ ಥರ 25 ಕೋಟಿ ನಷ್ಟ ಆಗ್ತಾ ಇರಲಿಲ್ಲ. ಅದೇ ಹೇಳ್ತಾ ಇರುವಂಥದ್ದು. ಈ ನಡುವೆ ಇಂದು ಪಾಂಡವಪುರ ಪೊಲೀಸ್ ಸ್ಟೇಷನ್ ಅಕ್ಷರಶಃ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು. ಹಿಂದೂ ಆಕ್ರೋಶಕ್ಕೆ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಮಾಡಿದ ಎಡವಟ್ಟನ್ನು ಸರಿಪಡಿಸಲು ಮುಂದಾಗಿದ್ದಾರಂತೆ. ಏನದು ಬನ್ನಿ ಈ ರಿಪೋರ್ಟಲ್ಲಿ ನೋಡೋಣ. ರಣಾಂಗಣವಾಯಿತು ಪಾಂಡವಪುರ. ಪೊಲೀಸ್ ಸ್ಟೇಷನ್ ಮುಂದೆ ಹೈ ಡ್ರಾಮಾ. ಆಕ್ರೋಶ, ಧಿಕ್ಕಾರ. ಇಂದು ಪಾಂಡವಪುರ ಪೊಲೀಸ್ ಠಾಣೆ ಮುಂಭಾಗ ಅಕ್ಷರಶಃ ರಣಾಂಗಣವಾಗಿತ್ತು. ಪೊಲೀಸರ ವಿರುದ್ಧ RSS ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ನಾಗಮಂಗಲ ಗಲಭೆ ಹಿಂದೂ ಕಾರ್ಯಕರ್ತರಲ್ಲಿ ಕಿಚ್ಚು ಹಚ್ಚಿದೆ. ಇದೇ ವಿಚಾರವಾಗಿ ನಿನ್ನೆ ಪಾಂಡವಪುರದ RSS ಕಚೇರಿಗೆ ಬಜರಂಗದಳ VHP ಮುಖಂಡರ ಬಂಧನಕ್ಕೆ ತೆರಳಿದ್ದ ಪೊಲೀಸರು ಶೂ ಧರಿಸಿಕೊಂಡೇ ಕಚೇರಿಯಲ್ಲಿ ಓಡಾಡಿದ್ದಾರೆ. ಈ ಒಂದೇ ಒಂದು ಕಾರಣಕ್ಕೆ ಇಂದು ಬಿಜೆಪಿ ಕಾರ್ಯಕರ್ತರು, RSS ಮುಖಂಡರು ಪಾಂಡವಪುರದ ಪೊಲೀಸ್ ಠಾಣೆ ಎದುರು ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸರು ಮತ್ತೆ ಸ್ವಯಂ ಸೇವಕರ ನಡುವೆ ಒಂದು ರೀತಿಯಲ್ಲಿ ಜಟಾಪಟಿ ನಡೀತಾ ಇದೆ. ನೋಡಿ, ಆ ಜಟಾಪಟಿ ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ, ಪಾಂಡವಪುರ ಪೊಲೀಸ್ ಠಾಣೆಯ ಎದುರು ಇವತ್ತು ಪೆಂಡಾಲ್ ಹಾಕಿ ಬೆಳಿಗ್ಗೆಯಿಂದಲೂ ಕೂಡ ಸ್ವಯಂ ಸೇವಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತರು, ನಾವು ನಮ್ಮ ಕಚೇರಿಯನ್ನ ದೇವಸ್ಥಾನ ಎಂದುಕೊಂಡಿದ್ದೇವೆ, ನಮ್ಮ ಭಾವನೆಗೆ ಧಕ್ಕೆ ತರುವ ಕೆಲಸವಾಗಿದೆ, DYSP ಹಾಗೂ ಇನ್ಸ್ಪೆಕ್ಟರ್ ಇಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಎಷ್ಟು ದಾಷ್ಟ್ಯದಿಂದ ಆ ವ್ಯಕ್ತಿ ನಡ್ಕೊಂಡಿದ್ದಾನೆ DYSP ಅಂತ ಅಂದ್ರೆ, ನಮ್ಮ ಸಂಘದ ಸ್ವಯಂ ಸೇವಕರು ಮತ್ತೆ ನಮ್ಮ ಪ್ರಚಾರಕರನ್ನ ಅವ್ಯಾಚ್ಯವಾಗಿ ನಿಂದಿಸೋರ ಜೊತೆಗೆ ಅವ್ರಿಗೆ ಅಗೌರವ ತೋರಿಸಿದ್ದಾನೆ. ಪ್ರಚಾರಕರಂದ್ರೆ ನಮ್ಮ ದೃಷ್ಟಿಯಲ್ಲಿ ದೇಶಕ್ಕಾಗಿ ಸರ್ವ ಸಮರ್ಪಿತವಾದಂಥ ಒಬ್ಬ ವ್ಯಕ್ತಿ. ಅವರು ಇಡೀ ಜೀವನವನ್ನ ಸಂಘಕ್ಕೆ, ದೇಶಕ್ಕೆ ಸಮರ್ಪಣೆ ಮಾಡಿರುವಂಥ ವ್ಯಕ್ತಿಗೆ ಕತ್ತುಪಟ್ಟಿ ಹಾಕಿರೋ ಈ ನೀಚ ಯಾರಿದ್ದಾನೆ DYSP ಮುರಳಿ, ಅವನು ತಕ್ಷಣ ಸಸ್ಪೆಂಡ್ ಆಗಬೇಕು. ಶ್ರೀರಂಗಪಟ್ಟಣ DYSP ಮುರಳಿ ಬೇರೆಡೆ ನಿಯೋಜನೆ. ಬೇರೆ ತಾಲೂಕಿಗೆ ನಿಯೋಜಿಸಿ ಮಂಡ್ಯ SP ಆದೇಶ.
ಪ್ರತಿಭಟನೆ ಕಾವೇರ್ತಿದ್ದಂತೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ, ಶ್ರೀರಂಗಪಟ್ಟಣ ಡಿವೈಎಸ್ಪಿ ಮುರಳಿ ಬೇರೆಡೆ ನಿಯೋಜನೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಪೊಲೀಸರು ಕರ್ತವ್ಯದ ವೇಳೆ ಮಾಡಿರೋ ಎಡವಟ್ಟಿಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದಿದ್ದು ಬೀದಿ ರಂಪಾಟ ಮಾಡಿದ್ದಾರೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಅಲ್ಲದೆ ನಾಗಮಂಗಲ ಗಲಭೆ ಬಳಿಕ ಪೊಲೀಸರು ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆನಂದ್ ಹಾಗೂ ರಂಜಿತ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಒಂದು 25 ಜನ ಪೊಲೀಸರನ್ನು, ಕಾನ್ಸ್ಟೇಬಲ್ಗಳನ್ನು ಆ ಕಡೆ ಈ ಕಡೆಯಿಂದ ಹಾಕಿದ್ರು ಕೂಡ ಈ ಗಲಭೆ ಆಗ್ತಾ ಇರಲಿಲ್ಲ. ರಾಜ್ಯಾದ್ಯಂತ ಗಲಭೆ ಆಯಿತು. ಆಮೇಲೆ ಕಣ್ಣೆದುರಲ್ಲೇ ಒಡೆದಾಕ್ತಾ ಇದ್ದಾರೆ. ಅಲ್ಲಿ CCTV ಹೊಡೆದಾಕುವಾಗ ಅಲ್ಲಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ, ಸರ್ 30 ಲಕ್ಷ ಬಂಡವಾಳ ಹಾಕಿದ್ದಾನೆ, ಬಚಾವ್ ಮಾಡಿ ಸರ್ ಅಂತಿದ್ದಾರೆ. ಪೊಲೀಸರು ಏನು ಮಾಡ್ತಾ ಇಲ್ಲ. ಈಗ ನಾಗಮಂಗಲದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆದಂಡ ಉಂಟಾಗಿದೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿ ಅಮಾನತುಗೊಂಡಿದ್ದಾರೆ. ಕಲಬುರಗಿಯಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸಸ್ಪೆಂಡ್, DYSP ವರ್ಗಾವಣೆ. ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. DYSPಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ನೋಡಿ ಎಷ್ಟಾಯಿತು, ಎಲ್ಲ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು ಆಗಬಾರದು. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಲಾಗಿದೆಯೋ, ಅಧಿಕಾರವನ್ನು ಕೊಡಲಾಗಿದೆಯೋ, ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದೀಗ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ತಲೆದಂಡ, DYSP ವರ್ಗಾವಣೆಯಾಗಿದ್ದಾರೆ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಅವರಿಬ್ಬರೂ ಕೂಡ ಸ್ಥಳದಲ್ಲಿದ್ದರು ಅಂತ ಹೇಳಿ FIR ಇತ್ತು. ಆದರೆ ಕುಮಾರಸ್ವಾಮಿ ಹೇಳಿದರು ಇನ್ಸ್ಪೆಕ್ಟ್ರು ಇರಲಿಲ್ಲ, DYSP ಇರಲಿಲ್ಲ ಅಂಥೇಳಿ. ಅದೇ ಸತ್ಯವಾಗಿದೆ ಗೊತ್ತಿಲ್ಲ. ಕಲಬುರಗಿಯಲ್ಲಿ CM ಮಾತಾಡಿದ್ರು ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಸಣ್ಣ ಪುಟ್ಟಗಳು ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತೆ ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ DYSP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂಥೇಳಿ ನಮಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಸಣ್ಣ ಪುಟ್ಟಗಳು ಇದ್ದಾವೆ. ನಾಗಮಂಗಲ ಶಾಂತವಾಗಿದೆ. ನೀವು ಅಶಾಂತಿ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.